ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಕೂಡ ಒಂದಷ್ಟು ಕಠಿಣ ನಿಯಮವನ್ನ ಮಾಡಲಾಗಿದೆ. ಈ ನಿಯಮವನ್ನ ನೀವು ಮೀರಿದ್ರೆ ಭಾರಿ ದಂಡವನ್ನ ತೆತ್ತಬೇಕಾಗತ್ತೆ. BWSSB ಕುಡಿಯುವ ನೀರಿನ ಸಂಬಂಧ 3 ಮಹತ್ವದ ಆದೇಶವನ್ನ ಮಾಡಿದೆ. ಹಾಗಾದ್ರೆ ಆ ಆದೇಶಗಳು ಯಾವುದು, ಎಷ್ಟು ದಂಡವನ್ನ ನೀವು ತೆರಬೇಕಾಗತ್ತೆ, ಕುಡಿಯುವ ನೀರು ಈ ಪ್ರಮಾಣದಲ್ಲಿ ಸಮಸ್ಯೆ ಆಗೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಎಲ್ಲಿನೋ ಪರಿಣಾಮ ಮುಂಗಾರು ಮಳೆಯಲ್ಲಿ ವ್ಯತ್ಯಯ ಆಗಿದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಈ ಸಲ ವಾಡಿಕೆಯ ಮಳೆಗಿಲ್ಲ. ಹವಾಮಾನ ಇಲಾಖೆ ಒಂದು ಲೆಕ್ಕಾಚಾರ ಮಾಡ್ತಾರೆ, ಇಂತಿಷ್ಟು ಮಳೆ ಬರುತ್ತೆ, ವಾಡಿಕೆಯ ಮಳೆ ಅನ್ನುವಂತಹ ಲೆಕ್ಕಾಚಾರ ಇರುತ್ತೆ. ಸೊ ಮಳೆಗಾಲ ಆರಂಭ ಆಗುವ ಮೊದಲೇ ಈ ಸಲ ಹೇಳಲಾಗಿತ್ತು ಎಲ್ಲಿನೋ ಪರಿಣಾಮದಿಂದ ಈ ಸಲ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾಗಿ ಎಲ್ಲಿನೋ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಅಸಹಜವಾಗಿ ಏರಿಕೆ ಆದ್ರೆ ಅದನ್ನ ಎಲ್ಲಿನೋ ಅಂತ ಹೇಳ್ತಾರೆ. ಇದರ ಪರಿಣಾಮ ಮುಂಗಾರು ಮಳೆಯಲ್ಲಿ ವ್ಯತ್ಯಯ ಆಗಿದೆ. ಸೊ ಈ ಕಾರಣದಿಂದಲೇ ಮುಂದೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಬೆಂಗಳೂರಿನ BWSSB ಈಗ ಮಹತ್ವದ ಆದೇಶ ಮಾಡಿದೆ. ಕುಡಿಯುವ ನೀರಿನ ದುರ್ಬಳಕೆ ಮಾಡಿದ್ರೆ ಬರೋಬ್ಬರಿ ನಿಮ್ಗೆ 5,000ವರೆಗೂ ದಂಡ ಹಾಕ್ತಾರೆ. ಅದನ್ನು ಮೀರಿ ದಂಡ ಹಾಕಿದ ಮೇಲೂ ನೀವು ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಮಾಡಿದ್ರೆ ದಿನಕ್ಕೆ ತಕ್ಕ ಹಾಗೆ 5,000 ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಹಾಕ್ತಾ ಹೋಗ್ತಾರೆ. ಇದು BWSSB ಕಾಯ್ದೆಯಲ್ಲೂ ಕೂಡ ಈ ರೀತಿ ದಂಡ ಹಾಕೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಏನ್ ಮಾಡಬಾರ್ದು ನೀವು ಅಂತ ಕೇಳಿದ್ರೆ, ಕುಡಿಯುವ ನೀರಿನ ಬಳಕೆ ಮಾಡ್ತಿರಲ್ಲ ಇದನ್ನ ಕಾರ್ ತೊಳೆಯೋದು, ಅಂದ್ರೆ ದಿನ ಕಾರ್ ತೊಳೆದು ಕೂತ್ಕೋತಾರೆ ಕೆಲವರು. ಮನೆಗೆ ಕುಡಿಯೋ ನೀರು ಬಂದ್ರೆ ಆ ನೀರಲ್ಲಿ ಕಾರ್ ತೊಳೆದು ಕೂತ್ಕೋತಾರೆ. ಆ ಕಾರ್ ತೊಳೆಯೋದು, ವಾಹನಗಳನ್ನು ತೊಳೆಯೋದು, ಅಥವಾ ಉದ್ಯಾನವನಗಳಿಗೆ ನೀರುಗಳನ್ನ ಹಾಕೋದು, ಗಿಡಗಳಿಗೆ ನೀರು ಹಾಕೋದು, ಅಂದ್ರೆ ಆ ನೀರನ್ನ ಪೋಲ್ ಮಾಡೋದು ಮಾಡಬಾರ್ದು. ಹೀಗೆ ಮಾಡಿದ್ರೆ ನಿಮಗೆ ದಂಡ ಫಿಕ್ಸ್. ಅದರ ಜೊತೆಗೆ ಈ ಏರೇಟರ್ ಅಳವಡಿಕೆ ಅನ್ನುವಂಥದ್ದನ್ನ ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ವಾಣಿಜ್ಯ ಕಟ್ಟಡಗಳಾಗ್ಲಿ ಅಥವಾ ಸರ್ಕಾರಿ ಕಚೇರಿಗಳಾಗ್ಲಿ ಇಲ್ಲೆಲ್ಲವೂ ಕೂಡ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಕಡೆಗಳಲ್ಲಿ ಎಲ್ಲವೂ ಕೂಡ ಏರೇಟರ್ ಅನ್ನ ಕಡ್ಡಾಯ ಮಾಡಿದ್ದಾರೆ. ಇದರಿಂದ ಸುಮಾರು 30ರಿಂದ 50% ನೀರು ಉಳಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನೀರನ್ನ ಸೇವ್ ಮಾಡೋದಕ್ಕೋಸ್ಕರ ಕಡ್ಡಾಯವನ್ನ ಮಾಡಲಾಗಿದೆ. ಇನ್ನೊಂದು, ಈಜುಕೊಳಗಳಿಗೆ, ಅದು ಸರ್ಕಾರಿ ಈಜುಕೊಳ ಆಗ್ಲಿ ಅಥವಾ ಖಾಸಗಿ ಈಜುಕೊಳ ಆಗ್ಲಿ, ಈ ಈಜುಕೊಳಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕುಡಿಯುವ ನೀರನ್ನ ಬಳಕೆ ಮಾಡಬಾರದು ಅನ್ನುವಂತಹ ಮಹತ್ವದ ಆದೇಶವನ್ನ ಕೊಡಲಾಗಿದೆ. ಇದಕ್ಕೆ ಸಂಸ್ಕರಿಸಿದ ಅಥವಾ ಪರ್ಯಾಯ ಮೂಲಗಳಿಂದ ನೀರನ್ನ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಜನ ಕುಡಿಯಲು ಬಳಕೆ ಮಾಡುವಂತಹ ನೀರನ್ನ ಈ ಈಜುಕೊಳಗಳಿಗೆ ಹಾಕಬಾರ್ದು ಅನ್ನುವಂತಹ ಕಠಿಣ ಆದೇಶವನ್ನ ಮಾಡಲಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನೀವು ಬೆಳಗಾದ್ರೆ ಗಮನಿಸ್ತಾ ಇರ್ಬೋದು, ರೋಡ್ಗಳಲ್ಲೆಲ್ಲ ಗಾಡಿ ತೊಳೆದು ಕೂತ್ಕೊಳ್ತಾರೆ. ಗಾಡಿ ತೊಳೆಯೋದು ತಪ್ಪಲ್ಲ, ಆದ್ರೆ ಕುಡಿಯುವ ನೀರಲ್ಲಿ ಗಾಡಿಯನ್ನ ಏನಾದ್ರೂ ತೊಳೆದ್ರೆ ಅಂತವರಿಗೆ ದಂಡವನ್ನ ಪ್ರಯೋಗ ಮಾಡೋದಕ್ಕೆ BWSSB ಅಧ್ಯಕ್ಷೆ ಮಂಜುಳಾ ಅವರು ಕಠಿಣವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಪಾಲನೆ ಆಗ್ಲೇಬೇಕು, ಈ ನಿಯಮ ಅನುಷ್ಠಾನ ಆಗ್ಲೇಬೇಕು, ಅಂದ್ರೆ ಅಪ್ಲೈ ಆಗ್ಲೇಬೇಕು ಅನ್ನುವಂತಹ ಡೈರೆಕ್ಷನ್ ಅನ್ನ ಕೊಡಲಾಗಿದೆ. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಸಲ ಮಳೆಯ ತೀವ್ರ ಕೊರತೆ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ. ನೀರಿಗಾಗಿ ಹಾಹಾಕಾರ ಶುರುವಾಗುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಬಹುದು. ಸೊ ಈ ಹಿನ್ನೆಲೆ ಅಂತಹ ಪರಿಸ್ಥಿತಿ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ, ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡು ಈ ರೀತಿಯ ಪರಿಸ್ಥಿತಿ ಬಾರದೇ ಇರೋ ಹಾಗೆ, ಆ ರೀತಿಯ ಪರಿಸ್ಥಿತಿ ಬಂದ್ರೆ ಹೇಗೆ ರೆಡಿ ಆಗಿರಬೇಕು ಅನ್ನುವಂತಹ ಕಾರಣಕ್ಕೆ ಈ ನಿಯಮಗಳನ್ನ ಈಗಿನಿಂದಲೂ ಮಾಡಲಾಗಿದೆ. ಈ ನಿಯಮ ಮೊದಲಿಂದಲೂ ಇತ್ತು. ಕುಡಿಯೋ ನೀರನ್ನ ಗಾಡಿಗಳು ತೊಳೆಯೋದಕ್ಕೆ ಅಥವಾ ಬೇರೆ ಏನೋ ವಾಣಿಜ್ಯ ಉದ್ದೇಶಗಳಿಗೆ, ಅಂದ್ರೆ ಬೇರೆ ಏನೋ ಕಟ್ಟಡಗಳನ್ನ ಕ್ಲೀನ್ ಮಾಡೋಕೆ ಆ ಥರದಕ್ಕೆಲ್ಲ ಬಳಸಬಾರ್ದು ಅನ್ನುವಂತಹ ಒಂದು ಕ್ಲಿಯರ್ ಆದಂತಹ ನಿಯಮ ಇತ್ತು. ಆದ್ರೆ ಬಹುತೇಕ ಕಡೆ ಪಾಲನೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ BWSSB ಕಾಯ್ದೆ 1964 ಪ್ರಕಾರವೇ ಈ ನಿಯಮದ ಪ್ರಕಾರ ದಂಡ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ ದಂಡಾಸ್ತ್ರವನ್ನ ಪ್ರಯೋಗ ಮಾಡುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ಮೇಲಾದ್ರೂ ಸಿಟಿ ಜನ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸುಮಾರು ಕಡೆಗಳಲ್ಲಿ ನೀವು ಹೋದ್ರೆ ಅಲ್ಲೆಲ್ಲ ನೀರಿಗಾಗಿ ಈಗಲೂ ಕೂಡ ಪರದಾಡ್ತಾ ಇರುವಂತಹ ಸಿಚುವೇಶನ್ ಇದೆ. ಕುಡಿಯುವ ನೀರಿಲ್ಲ. ಸೊ ಹಾಗಾಗಿ ಇರುವಂತಹ ನೀರನ್ನ ಪೋಲ್ ಮಾಡಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಆದೇಶವನ್ನ ಮಾಡಲಾಗಿದೆ. ಅದೆಷ್ಟರ ಮಟ್ಟಿಗೆ ಈ ಆದೇಶ ಪಾಲನೆ ಆಗುತ್ತೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.